ರಾಘು ಅವರು ನನಗೆ ವಾಯ್ಸ್ ಮೆಸೇಜ್ ಮೂಲಕ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅನ್ನ ಕಳಿಸಿರೋ ದಾಖಲೆ ಇಲ್ಲಿದೆ. ಇದ್ರದ್ದು ಪೂರ್ತಿ ಡೀಟೇಲ್ ನಾವು ಕೋರ್ಟಿಗೆ ಕೊಡ್ತೀವಿ. ನಾನು ಸುಮ್ಮನೆ ರೆಫರೆನ್ಸ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 2023 ನವೆಂಬರ್ ಅಲ್ಲಿ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ನಿಮಗೆ 20 ನಿಮಿಷ ಅವರು ನನಗೆ ಕಳಿಸಿರೋದು. ಅದರ ಜೊತೆಗೆ ಇನ್ನೊಂದು 2023 ನವೆಂಬರ್ 30 ಕೂಡಲ ಸಂಗಮ ಅಂತ ಆ ಪಿಕ್ಚರ್ಗೆ ನಾವು ಟೈಟ್ಲ್ ಇಟ್ಟಿದ್ದು, ಆ ಕತೆಗೆ ನಾವು ಕೂಡಲ ಸಂಗಮ ಅಂತ ಟೈಟ್ಲ್ ಇಟ್ಟಿದ್ದು. ಅಂದ್ರೆ ಒಂದು ಹಿಂದೂ ಅಪ್ಪ ಒಂದು ಮುಸ್ಲಿಂ ಮಗುನ ಹೆಂಗೆ ಸಾಕ್ತಾನೆ ಅಂದ್ರು, ಕೂಡಲ ಸಂಗಮ ಅಂತ ಟೈಟ್ಲು ರಿಜಿಸ್ಟರ್ ಆವಾಗಲೇ ಮಾಡಿದ್ದೀವಿ. ಚೇಂಬರ್ ಅಲ್ಲೂ ಅದು ಟೈಟ್ಲು ರಿಜಿಸ್ಟರ್ ಆಗಿದೆ. ಇದು ಫಸ್ಟ್ ಹಾಫ್, ಇದು ನವೆಂಬರ್ ಅಲ್ಲಿ, ಇದು ನೋಡಿ ಸಾಕ್ಷಿ ಸಮೇತ ನವೆಂಬರ್ ಅಲ್ಲಿ. ನಮ್ಮ ಹತ್ರ ಕತೆ ಇಲ್ಲ, 2 ನಿಮಿಷ ಅವ್ರು ಹೇಳಿದ್ದು ಅಂತ ಅವ್ರು ಏನ್ ಹೇಳಿದ್ದಾರೆ. ನಮ್ಮ ಹತ್ರ 2023 ಅಲ್ಲಿ ಪೂರ್ತಿ ಕತೆ ನಮ್ಮ ಹತ್ರ ರೆಡಿ ಇತ್ತು. ಅವರು ರಾಘು ಅವ್ರಿಗೆ 2-3 ಸತಿ 10 ಸತಿ 50 ಸತಿ ಕಾಲ್ ಮಾಡಿದೀವಿ ಅಂತ ಹೇಳ್ತಾರೆ. ಕಾಲ್ ಯಾಕೆ ಮಾಡಿದಾರೆ ಅವ್ರು ನಮಗೆ? ಇವ್ರ ಅಡ್ರೆಸ್ ಕೇಳಕ್ಕಂತೆ. ಯಾರಾದ್ರೂ ಅಡ್ರೆಸ್ ಕೇಳ್ತಾರ? ನಿಮಗೆ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೇಕಪ್ಪ ಅಂತಂದ್ರೆ ಯಾರಾದ್ರೂ ಅಡ್ರೆಸ್ ಕೇಳ್ಬಿಟ್ಟು ಕೇಸ್ ಹಾಕ್ತಾರ? ಅಡ್ರೆಸ್ನ ಹುಡ್ಕೊಂಡು ಹಾಕ್ತಾರೆ ಅಲ್ವಾ? ಇವರೆಲ್ಲ ಓಡೋಗ್ಬಿಟ್ಟಿದ್ದಾರೆ ಅನ್ನೋ ತರ ಅವರು ನೆಪ ಹೇಳ್ತಾ ಇದ್ದಾರೆ. ಅದೇ ಗೊತ್ತು ನೋಡಿ. ಆಮೇಲೆ ಇನ್ನೊಂದು ನಾನು ತುಂಬಾ ವಿಶೇಷವಾದ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಅವರು ನಿಮ್ಗೆಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದ್ರು. ಆ ಕಣ್ಣು ದಾನ ಮಾಡಿರೋದು ವ್ಯಕ್ತಿ ಯಾರಿಗೆ ಆ ಕಣ್ಣುಗಳನ್ನ ಕೊಟ್ರು ಅಂತ ಯಾರು ಹೇಳಲ್ಲ. ಅದೇ ತರ ಅನಾಥಾಶ್ರಮಕ್ಕೆ ಒಂದು ಮಗುನ ನಾವು ದಾನ ಕೊಟ್ಟ ಆದ್ಮೇಲೆ ಆ ದಾನ ಮಗುನ ಯಾರು ಅದನ್ನ ತಗೊಳ್ತಾರೋ ಆ ಡೀಟೇಲ್ಸ್ ಯಾರಿಗೂ ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕತೆ ಅವರು ಕದ್ದಿರೋಕೆ ಸಾಕ್ಷಿ ಸಮೇತ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಅನಾಥಾಶ್ರಮದಿಂದ ಮಗು ತಗೊಂಬಂದ್ರೆ ಒರಿಜಿನಲ್ ಪೇರೆಂಟ್ಸ್ ಏನಿದ್ದಾರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಒರಿಜಿನಲ್ ಪೇರೆಂಟ್ಸ್ ಹೋಗಿ ಅನಾಥಾಶ್ರಮಕ್ಕೆ ಮೇಲೆ ಕೇಸ್ ಹಾಕ್ಬೇಕು. ಮತ್ತು ಫಸ್ಟ್ ಆಫ್ ಆಲ್ ಅನಾಥಾಶ್ರಮಕ್ಕೆ ಕೇಳ್ಬೇಕು, ನಮ್ಮ ಮಗು ಎಲ್ಲಿದೆ, ನಮ್ಮ ಮಗು ನಮ್ಗೆ ವಾಪಸ್ ಬೇಕು ಅಂತ. ಅವ್ರು ಡೈರೆಕ್ಟ್ ಆಗಿ ಅಡಾಪ್ಟ್ ಮಾಡಿರೋ ತಂದೆ ತಾಯಿ ಹತ್ರ ಬರೋದೇ ಫಸ್ಟ್ ಆಫ್ ಆಲ್ ರಾಂಗ್ ಕಾನ್ಸೆಪ್ಟ್. ಅದು ಅವರು ಸಿನಿಮಾ ಮಾಡಿರ್ಬೋದು, ಸಿನಿಮಾ ಇವತ್ತು ಚೆನ್ನಾಗಿ ಗೆದ್ದಿರ್ಬೋದು. ಅವರು ಲೆಜೆಂಡ್ರಿ ಡೈರೆಕ್ಟರ್ ಅಂತ ನಮ್ಮನ್ನ ಹೇಳಿದ್ದಾರೆ. ಆಮೇಲೆ ಲೆಜೆಂಡ್ರಿ ರೈಟರ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ನನ್ನ ರಿಮೇಕ್ಗಳ ಬಗ್ಗೆ ಅವ್ರು ಹೇಳಿದ್ದಾರೆ. ಏನು ರುದ್ರತಾಂಡವ ಮತ್ತು ಜಾನ್ ಜಾನಿ ಜನಾರ್ದನ್ ಅಲ್ಲಿ ನಾನು ಅವರು ರಿಮೇಕ್ ಸಿನಿಮಾದಲ್ಲಿ ನಾನು ಅಂದ್ರೆ ನಿಮಗೆ ಅವತ್ತು ಅದು ರಿಮೇಕ್ ಅಂತ ಗೊತ್ತಿರ್ಲಿಲ್ವಾ? ಇಲ್ಲ, ಅವತ್ತು ನಿಮಗೆ ರಿಮೇಕ್ ಮಾಡುವಂತ ಅವಶ್ಯಕತೆ ಇತ್ತು, ಅವತ್ತು ನೀವು ರಿಮೇಕ್ಗಳನ್ನ ಮಾಡಿದೀರಾ. ಇವತ್ತು ನಿಮಗೆ ಲವ್ ಮಾಕ್ಟೇಲ್ ಅಂತ ಒಂದು ಸಿನಿಮಾ ಹಿಟ್ ಆದ್ಮೇಲೆ ರಿಮೇಕ್ಗಳನ್ನ ಮತ್ತು ರಿಮೇಕ್ ಡೈರೆಕ್ಟರ್ಗಳು ನಿಮಗೆ ಬೇಡ ಅಂತ ನೀವು ಡಿಸೈಡ್ ಮಾಡಿದ್ದೀರಾ. ನನ್ನ ಪ್ರಕಾರ ಸುಮಾರು ನಾನು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರು ಲೆಜೆಂಡ್ರಿ ಗುರು ದೇಶಪಾಂಡೆ ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತ ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ನನಗೆ ರಿಮೇಕ್ ಮಾಡಿರುವಂತ ಅತಿ ಹೆಚ್ಚು ರಿಮೇಕ್ಗಳನ್ನು ಮಾಡಿರುವಂತ ದ್ವಾರಕೀಶ್ ಅವರು ಲೆಜೆಂಡ್ರಿ ಇದ್ದಾರೆ. ಅತಿ ಹೆಚ್ಚು ರಿಮೇಕ್ ಮಾಡಿರುವಂತ ರವಿಚಂದ್ರನ್ ಅವರು ಲೆಜೆಂಡ್ರಿ ಇದ್ದಾರೆ. ಅತಿ ಹೆಚ್ಚು ರಿಮೇಕ್ ಸಿನಿಮಾಗಳಲ್ಲಿ ಸುದೀಪ್ ಸರ್ ಮಾಡಿದ್ದಾರೆ, ನಾರಾಯಣ್ ಸರ್ ಮಾಡಿದ್ದಾರೆ. ತುಂಬಾ ಜನ ರಿಮೇಕ್ ಸಿನಿಮಾಗಳನ್ನ ಮಾಡಿದ್ದಾರೆ. ಅದನ್ನ ಕನ್ನಡಕ್ಕೆ ಎಷ್ಟು ಅಡಾಪ್ಟ್ ಮಾಡ್ಕೋಬೇಕು ಮತ್ತು ಅದನ್ನ ಎಷ್ಟು ಚೆನ್ನಾಗಿ ಅದನ್ನು ಮಾಡಬೇಕು, ಎಷ್ಟು ಸಕ್ಸಸ್ ಆಗಿ ಮಾಡಬೇಕು ಅಂತ ನನ್ನ ಪ್ರಕಾರ ಅಲ್ಲ. ಅವ್ರು ಗೆದ್ದಿರೋರು ಮಾತ್ರ ಇದನ್ನೆಲ್ಲ ಮಾತಾಡಬೇಕು ಅಂತ ಹೇಳಿದ್ರು. ನನ್ನ ಮೋಸ್ಟ್ಲಿ ರಾಜಾಹುಲಿ ಒಂದು ಸಿನಿಮಾದ ಕಲೆಕ್ಷನ್ ಮತ್ತು ಅದು ಗಳಿಕೆ ಆಗಿರೋ ದುಡ್ಡು ಇವ್ರು 3 ಸಿನಿಮಾ ಸೇರಿದ್ರು ಆಗಲ್ಲ. ಆ ಸಿನಿಮಾ 2013 ನಾವು ರಾಜಾಹುಲಿ ಮೂಲಕ ನಾವು ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ವಿ. ಸಕ್ಸಸ್ ಕೊಟ್ಟಿರೋರು ಮಾತ್ರ ಇದನ್ನು ಮಾತಾಡಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನೊಂದು ಅವ್ರು ತುಂಬಾ ದೊಡ್ಡ ಅಲಿಗೇಷನ್ ಇದು 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 ನನ್ನ ಹೆಂಡತಿ ತುಂಬಾ ನೋವಾಗುತ್ತೆ. ನನ್ನ ಹೆಂಡತಿ ನಾವು ಇವತ್ತು ಬೆಳಿಗ್ಗೆ ಒಂದು ಉಪನಯನ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಅವಾಗ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳ್ತಾರೆ, ಫ್ರೆಂಡ್ಶಿಪ್ ಮಾಡ್ಬೇಕಪ್ಪ ಅಂತಂದ್ರೆ ಏನಾಗೋದು ಫ್ರೆಂಡ್ಶಿಪ್ ಮಾಡಿದ್ರೆ ಗುರು ದೇಶಪಾಂಡೆ ಅವರು ಅಂದ್ರೆ ನಿಮಗೆ ಗುರು ದೇಶಪಾಂಡೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಮನೆಗೆ ಸೇರ್ಸಲ್ಲ ಅಂತ ಅವ್ರು ಹೇಳ್ತಾರೆ. ನನ್ನ ಹೆಂಡತಿ ನನ್ನ ಹಿಂದೆ ಇದ್ಲು, ಅವಳು ಆ ವಿಡಿಯೋನ ನೋಡ್ತಾ ಇದ್ಲು. ಅಂದ್ರೆ ನಿಮಗೆ ರುದ್ರತಾಂಡವ ಸಿನಿಮಾ ಮಾಡ್ಬೇಕಾದ್ರೆ, ಜಾನ್ ಜಾನಿ ಜನಾರ್ದನ್ ಸಿನಿಮಾ ಮಾಡ್ಬೇಕಾದ್ರೆ 25 ಸಿನಿಮಾ ಮಾಡಿರುವಂತ ಅಜಯ್ ರಾವ್ ಜೊತೆಗೆ 25 ಸಿನಿಮಾ ಮಾಡಿರುವಂತ ಲೂಸ್ಮಾದ ಯೋಗಿ ಅವ್ರ ಜೊತೆಗೆ ನೀವು 5 ಸಿನಿಮಾ ಮಾಡಿರುವಂತ ಒಬ್ಬ ಹೀರೋಗೆ ಅದ್ರ ಜೊತೆಗೆ ಪ್ರೊಡ್ಯೂಸರ್ ನಾನು ಚಾನ್ಸ್ ಕೊಟ್ಟಾಗ ನೀವು ಎಷ್ಟು ಸತಿ ನನ್ನನ್ನು ಕೇಳ್ಕೊಂಡ್ರಿ ಈ ಸಿನಿಮಾಗೆ ನನ್ನನ್ನು ಕಾಸ್ಟ್ ಮಾಡಿ ಅಂತ ನಿಮಗೆ ನೆನಪಿದೆಯಾ? ಅದು
ಅದ್ರ ಜೊತೆಗೆ ನಿಮ್ಮ ಫಾದರು ನನಗೆ ಎಷ್ಟು ಸತಿ ನನ್ನ ಮಗನ ಹಾಕೊಂಡು ಸಿನಿಮಾ ಮಾಡಿ ಅಂತ ಕೇಳಿರೋದು ನಿಮಗೆ ನೆನಪಿದೆಯಾ? ನಾನು ಜೆಂಟ್ಲ್ಮ್ಯಾನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಮಹಾಂತೇಶ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ನ ನೀವು ನಮ್ಮ ಸೆಟ್ಟಿಗೆ ಎಷ್ಟು ಸತಿ ನೀವು ಸೆಟ್ಟಿಗೆ ನನಗೊಂದು ಸಿನಿಮಾ ಮಾಡಿ ಅಂತ ನೀವು ಎಷ್ಟು ಸತಿ ನಮ್ಮ ಸೆಟ್ಟಿಗೆ ಬಂದಿದ್ದೀರಂತ ನಿಮಗೆ ನೆನಪಿದೆಯಾ? ಗುರು ದೇಶಪಾಂಡೆ ಅವತ್ತು ನಿಮಗೆ ಫ್ರೆಂಡು, ಇವತ್ತು ನಿಮಗೆ ಏನು ಫ್ರೆಂಡ್ ಜೊತೆಗೆ ಮನೆಗೂ ಕರಿಬಾರ್ದು ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಅಂದ್ರೆ ಒಂದು ಲವ್ ಮಾಕ್ಟೇಲ್ ಅನ್ನೋ ಸಕ್ಸಸ್ ನಿಮ್ಮನ್ನ ಇಷ್ಟು ಬದಲಾವಣೆ ಮಾಡುತ್ತೆ ಅಂತಂದ್ರೆ ಇದು ಬದಲಾವಣೆ ಅಲ್ವಾ? ಒಬ್ಬ ಗುರು ದೇಶಪಾಂಡೆ ಬಗ್ಗೆ ಇಷ್ಟು ಅಂದ್ರೆ ನಾವು ಮಾತಾಡಕ್ ಬಂದಿರೋದು ಲವ್ ಮಾಕ್ಟೇಲ್ 3 ಕಥೆಯ ಅಲಿಗೇಷನ್ ಬಗ್ಗೆ ಮಾತಾಡಕ್ ಬಂದಾಗ ಈ ರಿಮೇಕ್ ಸಿನಿಮಾಗಳ ಬಗ್ಗೆ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದು ತಪ್ಪ. ನಾನು ಅವತ್ತು ಚೇಂಬರ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದಾಗ 12-13 ವರ್ಷದ ಒಂದು ಫ್ರೆಂಡ್ಶಿಪ್ ನಾನು ಕಳ್ಕೋಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಗೋಸ್ಕರ ನನ್ನ ಫ್ರೆಂಡ್ ಅಂತ ಹೇಳಿದೆ. ಅವ್ರು ಹೇಳ್ತಾರೆ ಬೆಸ್ಟ್ ಫ್ರೆಂಡ್. ನೀವು ಲವ್ ಮಾಕ್ಟೇಲ್ ಸಿನಿಮಾ ಸಕ್ಸಸ್ಫುಲ್ ಆಗೋವರೆಗೂ, ರೌದ್ರ ತಾಂಡವದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಫೋನ್ ಕಾಲ್ ಲಿಸ್ಟ್ ನ ತೆಗೆದು ನಾಳೆ ನಾನು ಮೀಡಿಯಾದವ್ರು ಕೊಡ್ತೀನಿ. ಅತಿ ಹೆಚ್ಚು ಕಾಲು ನೀವು ನನಗೆ ಮಾಡಿದ್ದೀರಾ, ನಾನ್ ನಿಮಗೆ ಮಾಡಿದ್ದೀರಾ ಅಂತ ಪ್ರೂವ್ ಮಾಡ್ತೀನಿ. ಯಾರು ನನಗೆ ಕಾಲ್ಗಳನ್ನ ಹೆಚ್ಚು ಮಾಡಿದ್ದೀರಾ, ರುದ್ರತಾಂಡವ ಸಿನಿಮಾದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಇನ್ಕಮಿಂಗ್ ಕಾಲು ಮತ್ತು ಅತಿ ಹೆಚ್ಚು ಕಾಲಲ್ಲಿ ಮಾತಾಡಿದ್ದು ನೀವು ಜಾಸ್ತಿ ಮಾತಾಡಿದ್ದೀರಾ, ನಾನ್ ಜಾಸ್ತಿ ಮಾತಾಡಿದ್ದೀನಿ ಅಂತ ಮೀಡಿಯಾಗೆ ನಾನು ಪ್ರೂಫ್ ಸಮೇತ ನಾನು ನಾಳೆ ಪ್ರೂವ್ ಮಾಡ್ತೀನಿ. ನಿಮಗೆ ಸಕ್ಸಸ್ ಆದ್ಮೇಲೆ ನಿಮಗೇನೋ ಏರಿದೆಯಾ, ತಲೆಗೇರಿದೆಯಾ? ನಾನು ನಿಮ್ಮ ಪರ್ಸನಲ್ ವಿಷಯಗಳನ್ನ ಸಾಕಷ್ಟು ಮಾತಾಡ್ಬೋದು, ಆದರೆ ನಾನು ಪರ್ಸನಲ್ ವಿಷಯಗಳನ್ನ ಸಾಕಷ್ಟು ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಎಲ್ರಿಗೂ ಒಂದು ಫ್ಯಾಮಿಲಿ ಅನ್ನೋದೊಂದಿರುತ್ತೆ, ಎಲ್ರಿಗೂ ಮಕ್ಕಳು ಇರ್ತಾರೆ, ಎಲ್ರಿಗೂ ಅಪ್ಪ ಅಮ್ಮ ಅನ್ನೋದಿರುತ್ತೆ. ಜೀವನದಲ್ಲಿ ಎಲ್ಲೋ ಒಂದು ಸಣ್ಣ ತಪ್ಪುಗಳನ್ನ ನಾವು ಮಾಡಿರ್ತೀವಿ, ಹಂಗಂತ ಯಾವಾಗಲೂ ಹಂಗೆ ಇರೋದಿಲ್ಲ. ಇವತ್ತು ನನ್ನ ಹೆಂಡತಿ ಆ ಕ್ವಶನ್ ಕೇಳಿ ನನ್ನ ಹಿಂದೆ ಇದ್ದಾಗ ನನಗೆ ಎಷ್ಟು ನೋವಾಗಿರ್ಬೋದು ನನ್ನ ಮಗನ ಜೊತೆಗೆ, ನನ್ನ ಹೆಂಡತಿ ಜೊತೆಗೆ. ನಾವು ಬಂದಿರೋದು ಇಲ್ಲಿ ಓನ್ಲಿ ಲವ್ ಮಾಕ್ಟೇಲ್ ಕಥೆಯ ಬಗ್ಗೆ ಮಾತ್ರ ಮಾತಾಡಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು ಹೊರತು ಬೇರೆ ಯಾವ ವಿಷಯ ಮಾತಾಡೋಕ್ಕೂ ಇಲ್ಲಿ ಬಂದಿಲ್ಲ. ನಾನು ಅವರಿಗೆ ವಾಯ್ಸ್ ಮೆಸೇಜ್ ಸಮೇತ ಕಳಿಸಿದ್ದೀನಿ. ಆ ವಾಯ್ಸ್ ಮೆಸೇಜ್ ಅವ್ರ ಹತ್ರ ಇದೆ. ಅವ್ರು ಕಳಿಸಂದ್ರೆ ನಾಳೆ ಎಲ್ರಿಗೂ ಕಳಿಸ್ತೀನಿ. ನಾನು ಏನು ಹೇಳಿದ್ದೀನಿ ಅಂದರೆ, ನನಗೆ ಈ ಸಿನಿಮಾ ಏನು ಅಲಿಗೇಷನ್ ಇದೆ ಇದರಿಂದ ಪ್ರಮೋಷನ್ ಬೇಡ, ಇದರಿಂದ ದುಡ್ಡು ಬೇಡ. ನಾನು ಕೇಳ್ತಾ ಇರೋದು ಒಬ್ಬ ರೈಟರ್ಗೆ ವ್ಯಾಲ್ಯೂ ಕೊಡಿ. ಒಬ್ಬ ರೈಟರ್ ಕತೆ ಮಾಡಿದ್ದಾನೆ, ಅದಕ್ಕೆ 8 ತಿಂಗಳು 10 ತಿಂಗಳು ಅವನು ಶ್ರಮ ಹಾಕಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ನೀವು ಬೆಲೆ ಕೊಡಿ ಅಂತ ನಾನು ನಿಮಗೆ ಕೇಳಿದ್ದು. ಅದಾದ್ಮೇಲೆ ಇವರು ತಡ್ಕೊಳ್ಳದೆ ಇವರು ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ಗಳು ಮತ್ತು ಅಲ್ಲಿರುವಂತ ಎಲ್ಲ ಕಮೆಂಟ್ಸ್ಗಳು ನೋಡ್ಕೊಂಡು ಇನ್ನೊಂದು ಪೋಸ್ಟ್ ಹಾಕಿದ್ರು. ಅದಾದ್ಮೇಲೆ ಚೇಂಬರ್ಗೆ ನಾನು ಹೋಗಿದ್ದು ಒಂದೇ ಒಂದು ಕಾರಣ, ಯಾಕೆ ಅಂತಂದ್ರೆ ಚೇಂಬರ್ ಇರೋದು ಏನು ಅಂತಂದ್ರೆ ಒಂದು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬಿಟರ್ಗೆ ಅಂತ ಪ್ರೊಡ್ಯೂಸರು, ಈ 3 ಸೆಕ್ಟರ್ಗೋಸ್ಕರ ಚೇಂಬರು ವರ್ಕ್ ಮಾಡೋದು. ಆ ಕಥೆಯ ರೈಟ್ಸು ನಾನು ಪ್ರೊಡ್ಯೂಸರ್ ಆಗಿ ನನ್ನ ಜಿ ಸಿನಿಮಾಸ್ ಅಲ್ಲಿ ಇರೋದ್ರಿಂದ ನಾನು ಚೇಂಬರ್ಗೆ ಹೋಗಿ ಇವ್ರ ಜೊತೆಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಅದು ಬಿಟ್ಟರೆ ನಾನು ಯಾವತ್ತೂ ಅವರು ಮಗು ಮೇಲೆ ಮತ್ತು ಅವ್ರ ಹೆಂಡತಿ ಮೇಲೆ ಪ್ರಮಾಣ ಮಾಡಿ ನಾನು ಕದ್ದಿಲ್ಲ, ನನ್ನ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿದಾಗ ನಾನು ಬಿಟ್ಬಿಟ್ಟೆ. ಆಯ್ತು ಬಿಡಿ, ನಿಮ್ಮ ಆತ್ಮಸಾಕ್ಷಿ ಇದು ಒಪ್ಕೊಳ್ಳಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತ ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಇವರಿಗೆ ಫೋನ್ ಮಾಡಿ ಕಾಲ್ ಹೇಳ್ತಾರಂತೆ, ಗುರು ದೇಶಪಾಂಡೆ ನಿಮಗೆ ಕುಮ್ಮಕ್ ಕೊಟ್ಟಿದ್ದಾರೆ. ನನಗೇನದ್ರ ಅವಶ್ಯಕತೆ ಇದೆ ಕುಮ್ಮಕ್ ಕೊಡುವಂತ? ರೈಟರು 8 ತಿಂಗಳು ಕಷ್ಟಪಟ್ಟಿದ್ದಾರೆ, ಅವ್ರದ್ದು ಒಂದು ಕತೆ ಹೋಯ್ತಲ್ಲ ಅಂತ ಆ ನೋವಲ್ಲಿ ಅವರು ಹಾಕಿದ್ದಾರೆ. ಇಷ್ಟೇ ಆಗಿರೋದು. ಅದರ ಜೊತೆಗೆ ಸಾಕಷ್ಟು ಪರ್ಸನಲ್ ಅವರು ವಿಷಯಗಳ ಬಗ್ಗೆ ಮತ್ತು ಸಿನಿಮಾಗಳ ಬಗ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ದಯಮಾಡಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಇದು ಇನ್ನೂ ಮುಂದೆ ಹೊಡೆದ್ರು ಮತ್ತು ಇದು ಮುಂದೆ ಕೇಸು ಏನ್ ಬೇಕಾದ್ರೂ ಅವ್ರ ಕೇಸ್ ಹಾಕಲಿ, ನಾವು ಅದಕ್ಕೆಲ್ಲ ಪ್ರೂಫ್ ಇದೆ. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ನಾವು ಕೋರ್ಟಿಗೂ ಹೋಗ್ತೀವಿ, ಎಲ್ಲಿಗೆ ಬೇಕಾದ್ರೂ ನಾವು ಅವ್ರ ಜೊತೆ ಹೋಗ್ತೀವಿ. ಇವಾಗ ನಾನು ಬರ್ಬೇಕಪ್ಪ ಅಂತಂದ್ರೆ ಚೇಂಬರ್ ಇಂದ ಒಂದು ಮೆಸೇಜ್ ಕಳಿಸಿದ್ದಾರೆ. ನೀವು ಕಂಪ್ಲೇಂಟ್ ಮಾಡಿದ್ರಿ, 27 ಮಧ್ಯಾಹ್ನ 3 ಗಂಟೆಗೆ ಚೇಂಬರ್ ಅಲ್ಲಿ ಮೀಟಿಂಗ್ ಕರೆದಿದ್ದೀವಿ, ಬನ್ನಿ ಅಂತ ಕರೆದು ನಾನು 3 ಗಂಟೆಗೆ ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ಆದರೆ ಪರ್ಸ್ನಲ್ ಟಾರ್ಗೆಟ್ ಮಾಡೋದು, ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಮಗು ಇದೆ, ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾ ಅವ್ರ ವೈಫ್ ಮಿಲನ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಟಾರ್ಗೆಟ್ ಮಾಡಬಾರ್ದು, ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತಾಡೋ, ಪರ್ಸ್ನಲ್ ವಿಷಯಗಳು ಮಾಡಬಾರ್ದು ಅಂತ ಹೇಳಿ ಇವ್ರು ಎಷ್ಟು ಕಿಂಡಲ್ ಆಗಿ ನಮ್ಮನ್ನು ಮಾತಾಡಿದ್ರು ಅಂತ ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಇದ್ದೀರಾ. ಇದ್ರ ಜೊತೆಗೆ ಎಲ್ಲರಿಗೂ ನಾನು ನೀವೆಲ್ಲ ಯೂಟ್ಯೂಬ್ಗಳಲ್ಲಿ ಆಮೇಲೆ ಮೀಡಿಯಾಗಳಲ್ಲಿ ಎಲ್ಲ ಕಡೆ ನೀವು ನನ್ನ ಇಂಟರ್ವ್ಯೂಗಳಲ್ಲೆಲ್ಲ ಹಾಕಿದಾಗ ಸರ್ವೇ ಸಾಮಾನ್ಯ ಕಮೆಂಟ್ಸ್ಗಳು ಬರುತ್ತೆ.
ಎಲ್ಲ ಕಮೆಂಟ್ಸ್ಗೂ ನಾನು ಒಂದೇ ಒಂದು ಆನ್ಸರ್ ಮಾಡೋದಂದರೆ, ಹೌದು ನಾನು ರಿಮೇಕ್ ಮಾಡಿದ್ದೀನಿ. ನಾನು 5 ಸಿನಿಮಾ ರಿಮೇಕ್ಗಳು ಮಾಡಿದ್ದೀನಿ. ನನಗೆ ಯಾವ ಥರದ್ದು ಆ ಟೈಮಲ್ಲಿ ಅವಕಾಶಗಳು ಸಿಕ್ತೋ ಆ ಅವಕಾಶಗಳಿಗೋಸ್ಕರ ನಾನು ರಿಮೇಕ್ ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕನ್ನಡತನವನ್ನು, ಕನ್ನಡ ಸಂಸ್ಕೃತಿಯನ್ನು, ಕನ್ನಡನ ಬಳಸ್ಕೊಂಡು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ರಾಜವಲ್ಲಿ ತೊಗೊಂಡ್ರೆ ಓಂ ಹಿಂದೂ ಗುರುತು ತೊಗೊಳ್ಳಿ, ಲಾಸ್ಟ್ ನಾನು ಪಡ್ಡೆ ಹುಲಿ ಸಿನಿಮಾ ಮಾಡಿದ್ರಲ್ಲಿ 5 ಜಾನಪದ ಸಾಂಗ್ಗಳನ್ನು ಬಳಸ್ಕೊಂಡು ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಮಾಡಿದ್ದೀನಿ. ನಾನು ಯಾವಾಗ ನಿರ್ಮಾಪಕನಾದೆ, ಜೆಂಟ್ಲ್ಮ್ಯಾನ್ ಅಂತ ಒಂದು ಸಿನಿಮಾನ ಜಡೇಶ್ ನನ್ನ ಜೊತೆಗೆ 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ರು, ಅವರಿಗೆ ಕೆಲಸ ಕೊಟ್ಟೆ. ಅದಾದಮೇಲೆ ಇವಾಗ ರಾಮರಸನೂ ಮಾಡ್ತಾಯಿದ್ದೀನಿ. 4 ಸಿನಿಮಾಗಳನ್ನು ಮಾಡಿದ್ದೀನಿ. ನನಗೆ ಯಾವಾಗ ನಾನು ಅವಕಾಶಗಳನ್ನು ಕೊಡೋ ಪರಿಸ್ಥಿತಿ ಬಂದಾಗ ನಾನು ರಿಮೇಕ್ಗಳನ್ನ ಮಾಡಿಲ್ಲ. ರಿಮೇಕ್ ತಪ್ಪು ಅಂತ ನಾನು ಇವತ್ತು ವಾದ ಮಾಡ್ತಾ ಇಲ್ಲ. ಆದರೆ ನನ್ನ ವಿಡಿಯೋಗಳಿಗೆಲ್ಲ ಏನು ಬರೀತಾರೆ ಅಂತಂದ್ರೆ ಕಮೆಂಟ್ಸಲ್ಲಿ ರಿಮೇಕ್ ರಾಜ. ಹೌದ್ರಿ, ಬದುಕಕ್ಕೋ ಇಲ್ಲ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅವತ್ತು ಮಾಡಿದ್ದೀನಿ. ಆದರೆ 2020 ಇಂದ ಇವತ್ತು 26 6 ವರ್ಷ ನಾನು ಸ್ವಮೇಕ್ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಯಾವತ್ತೋ ಒಂದು ನಡೆದಿರೋ ಇನ್ಸಿಡೆಂಟ್ ಇಟ್ಕೊಂಡು ನನ್ನನ್ನು ಪರ್ಸ್ನಲ್ ಟಾರ್ಗೆಟು ಮಾಡ್ತಾ ಇದ್ದೀರ. ದಯವಿಟ್ಟು ಪರ್ಸ್ನಲ್ ಟಾರ್ಗೆಟ್ನ ಬಿಟ್ಬಿಟ್ಟು, ಕೆಲವು ಸತಿ ಏನೇನೋ ತಪ್ಪುಗಳು ಆಗಿರ್ತವೆ, ಅದನ್ನು ಬಿಟ್ಟು ಸುಧಾರಿಸ್ಕೊಂಡು ಒಳ್ಳೆಯವರಾಗಿ ಇನ್ನೂ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡೋಣ, ಒಂದು ಶಕ್ತಿ ಮೀರಿ ಕೆಲಸಗಳನ್ನ ಮಾಡೋಣ ಅಂತ ನಾವು ಬಂದಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ದೇನು ಕ್ವಶನ್ಗಳಿದ್ರೆ ದಯವಿಟ್ಟು ಕೇಳಿ.